ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ನಿಮಗೆ ಒಂದು ಸುಂದರವಾದ ಪ್ಲೇಸನ್ನು ತೋರಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಇದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಲ್ಲಿರೋ ಒಂದು ಒಳ್ಳೆಯ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ನಿಮಗೂ ಗೊತ್ತಿರ್ಬೋದು, ಹತ್ತಿರದಲ್ಲಿ ಹೊನ್ನಾವರ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನಾವೀಗ ಹೋಗ್ತಾ ಇರೋ ದಾರಿ ಯಾವುದಂತ ಗೊತ್ತಾಗತ್ತೆ. ಇದು ಹೊನ್ನಾವರ ತಾಲೂಕಿನಲ್ಲಿ ಹೊನ್ನಾವರದ ಬಂದರ ಹತ್ತಿರ ಇರೋ ಒಂದು ರೆಸ್ಟೋರೆಂಟ್. ಇದು ಗ್ರೀನ್ ಪಾರ್ಕ್ ಅಂತ. ಆದರೆ ಕೆಲವು ದಿನಗಳ ಹಿಂದೆ ಇದನ್ನು ಮछली ಅಂತ ಒಂದು ಹೆಸರಿಂದ ನಾಮಕರಣವಾಗಿತ್ತು. ಆದರೆ ಹೋಗ್ತಾ ಹೋಗ್ತಾ ಇದು ಗ್ರೀನ್ ಪಾರ್ಕ್ ಆಯಿತು. ಯಾಕೆಂದರೆ ಕೆಲವೊಂದು ರೆಸ್ಟೋರೆಂಟನ್ನು ಇನ್ನೊಬ್ಬರು ಯಾರಾದರೂ ನಡೆಸ್ಕೊಳ್ಳಿಕ್ಕೆ ತಗೊಳ್ತಾರೆ ಅಥವಾ ಹೀಗೇನಾದರೂ ಇರುತ್ತೆ, ಅದರಿಂದ ಅವರು ಹೆಸರನ್ನು ಬದಲಾಯಿಸ್ತಾರೆ. ಹಾಗಾಗಿ ಈ ಹೋಟ್ಲಿನ ಇವಾಗಿನ ಹೆಸರು ಗ್ರೀನ್ ಪಾರ್ಕ್. ನಾವು ಮಧ್ಯಾಹ್ನನೇ ಹೊರಡಬೇಕು ಅಂತ ಇದ್ವಿ, ಬಟ್ ಹೊರಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ತುಂಬ ಮಳೆ ಇರೋದ್ರಿಂದ ಹೊರಡಲಿಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ನೈಟಲ್ಲಿ ಬಂದ್ವಿ. ಯಾಕಂದರೆ ಇಲ್ಲಿ ನೈಟಲ್ಲಿ ಲೈಟಿಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಂದರೆ ಒಂದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಖುಷಿ ಆಗುತ್ತೆ ಅಂತ. ಹಾಗೆ ಬರ್ತಾ ಬರ್ತಾ ಸ್ಟಾರ್ಟಿಂಗಲ್ಲೇ ನಮ್ಮದು ಬಾಸ್ ಅಪ್ ಅವ್ರದ್ದು ಒಂದು ಫೋಟೋ ನೋಡಿದ್ವಿ. ತುಂಬ ಖುಷಿಯಾಯಿತು. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಅನಿಸುತ್ತೆ ಅವರು ಇವತ್ತು ಇರಬೇಕಿತ್ತು ಅಂತ. ಹಾಗೆ ಬಂದಿದ್ದ ತಕ್ಷಣ ನಮಗೆ ಒಂದು ಒಳ್ಳೆ ವೆಲ್ಕಮ್ ಸಿಕ್ತು ಅಂತಲೇ ಹೇಳ್ಬೋದು. ವೆಲ್ಕಮ್ ಮಾಡ್ತಾ ನಮ್ಮನ್ನು ಕರ್ಕೊಂಡೋದ್ರು, ಅಲ್ಲಿರೋ ಸ್ಟಾಫ್ ನಮ್ಮನ್ನು ಕರ್ಕೊಂಡೋದ್ರು. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಈ ಹೋಟೆಲಲ್ಲಿ ಇವೆಂಟ್ಗಳಾಗತ್ತೆ. ಮತ್ತು ಇಲ್ಲಿ ಕೆಲವೊಂದು ಆಫರ್ಗಳನ್ನು ಇಡ್ತಾರೆ. ಬಿರಿಯಾನಿ ಅಥವಾ ಫಿಶ್ ಅಥವಾ ಯಾವುದಾದ್ರೂ ಒಂದು ಆಫರ್ ಇಡ್ತಾರೆ. ಯಾಕಂದರೆ ಇಲ್ಲಿ ಬಿರಿಯಾನಿಗಳನ್ನೆಲ್ಲ ಬಕೆಟ್ ಅಂದರೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ. ನಾವು 1 kg ತೊಗೊಂಡ್ರೆ ಇನ್ನೊಂದು ಫ್ರೀ, ಅಥವಾ ಎಷ್ಟು ಬೇಕಾದರೂ ಫಿಶನ್ನು ತಿನ್ಬೋದು. ಒಂದು ಮ್ಯಾಕ್ಸಿಮಮ್ ಇಂತಿಷ್ಟು ರೇಟ್ ಅಂತ ಇಡ್ತಾರೆ. ಈ ಥರ ಆಫರ್ಗಳು ತುಂಬ ನಡೀತಾನೆ ಇರುತ್ತೆ, ಯಾಕಂದರೆ ಹೋಟೆಲ್ ಸ್ಪೆಷಾಲಿಟಿ. ಹಾಗೆ ನಾವು ಒಂದು ಚಿಕನ್ ಲಾಲಿಪಾಪನ್ನು ಆರ್ಡ್ರ್ ಮಾಡಿದ್ವಿ. ಚಿಕನ್ ಲಾಲಿಪಾಪನ್ನು ಹೀಗೆ ಸುಮ್ಮನೆ ಆರ್ಡರ್ ಮಾಡಿದ್ವಿ, ಯಾಕೆಂದರೆ ನಾವು ರೋಟಿ ಮತ್ತು ಮಟನ್ ಸುಕ್ಕನ್ನು ಆರ್ಡ್ರ್ ಮಾಡಿದ್ವಿ. ಅದು ಬರೋ ತನಕ ಅಂತ ಒಂದು ಚಿಕನ್ ಲಾಲಿಪಾಪನ್ನು ಆರ್ಡ್ರ್ ಮಾಡಿದ್ವಿ. ಅದೇ ಥರ ಒಂದು ಮಟನ್ ಸುಕ್ಕ ಮತ್ತು ರೋಟಿ ಕೂಡ ಬಂತು. ಮಟನ್ ಸುಕ್ಕ ತುಂಬ ಚೆನ್ನಾಗಿತ್ತು. ಅದೇ ಥರ ಚಿಕನ್ ಲಾಲಿಪಾಪ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದರು. ರೋಟಿ ಕೂಡ ಚೆನ್ನಾಗಿತ್ತು. ಹಾಗೆ ತಿಂತ ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದು ಸುಮ್ಮನೆ ನಾನು ಎಲ್ಲರನ್ನೂ ಹೋಟೆಲಿಗೆ ಕರ್ಕೊಂಡೋಗಿಲ್ಲ. ನನ್ನ ಮಾವ, ನನ್ನ ಅತ್ತೆ ಮತ್ತು ನನ್ನ ವೈಫ್, ನಾನು ಹೋಗಿದ್ವಿ. ಯಾಕೆಂದರೆ ಇವತ್ತು ನನ್ನ ವೈಫಿನ ಬರ್ತಡೇ ಇತ್ತು, ಅದಕ್ಕೆ ಅಂತಲೇ ಕರ್ಕೊಂಡೋಗಿದ್ದು. ಪಾರ್ಟಿ ಕೊಡಿಸೋಣ ಅಂತ ಕರ್ಕೊಂಡೋಗಿದ್ದು. ಗೊತ್ತಿಲ್ಲ ಪಾರ್ಟಿ ಹೇಗಾಯಿತು ಅಂತ. ಪಾರ್ಟಿ ಅಂತೂ ಕೊಡಿಸಿದ್ದೀನಿ, ಹೇಗಾಯಿತು ಅಂತ ನನ್ನ ವೈಫ್ ಹೇಳಬೇಕು. ಮತ್ತು ನನ್ನ ಅತ್ತೆ ಮಾವ ಕೂಡ ನನ್ನ ಜೊತೆ ಬಂದಿದ್ದರು. ಅವರನ್ನು ಕೇಳಿದಾಗ ಅವರು ತುಂಬ ಚೆನ್ನಾಗಾಯಿತು ಅಂತ ಹೇಳಿದ್ರು. ಗೊತ್ತಿಲ್ಲ ಹೇಗಾಗಿದೆ ಅಂತ. ಹಾಗೆ ರೋಟಿ ಮತ್ತು ಮಟನ್ ಸುಕ್ಕ ತಿಂತ ಇನ್ನೇನಾದರೂ ಆರ್ಡ್ರ್ ಮಾಡೋಣ ಅಂದ್ಕೊಂಡ್ವಿ. ಏನಾದರೂ ಆರ್ಡ್ರ್ ಮಾಡೋಣ ಅಂದ್ಕೊಳ್ಳೋವಾಗಲೇ ನನ್ನ ಮಿಸ್ಸಸ್ಸಿಗೆ ತುಂಬ ಇಷ್ಟವಾಗಿದ್ದು ಅಂದರೆ ಮಟನ್ ಬಿರಿಯಾನಿ. ಹಾಗೆಯೇ ಮಟನ್ ಬಿರಿಯಾನಿ ಕೂಡ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಟನ್ ಬಿರಿಯಾನಿ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಟನ್ ಬಿರಿಯಾನಿ ತುಂಬ ಜಾಸ್ತಿ ಕೊಡ್ತಾರೆ ಇವರು ಕ್ವಾಲಿಟಿ ಮತ್ತು ಕ್ವಾಂಟಿಟಿಲಿ ಯಾವುದೇ ಕಡಿಮೆ ಮಾಡಲ್ಲ. ಯಾಕಂದರೆ ತುಂಬ ವರ್ಷದಿಂದ ಈ ಹೋಟೆಲ್ನ ನಡ್ಕೊಂಡು ಬಂದಿರೋದ್ರಿಂದ ಕ್ವಾಲಿಟಿ ಮತ್ತು ಕ್ವಾಂಟಿಟಿಲಿ ಯಾವುದೇ ಕಾಂಪ್ರಮೈಸ್ ಮಾಡಲ್ಲ ಇವರು. ಮಟನ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಒಂದು ಗ್ರೇವಿ ಕೊಡ್ತಾರೆ. ಬಟ್ ಗ್ರೇವಿ ಅದರ ಜೊತೆಗೆ ಅದು ನೆಸೆಸಿಟಿ ಇಲ್ಲ ಅನಿಸುತ್ತೆ. ಯಾಕಂದರೆ ಮಟನ್ ಬಿರಿಯಾನಿ ಜೊತೆನೇ ಒಂದು ಗ್ರೇವಿ ಇರುತ್ತೆ, ಅಂದರೆ ಬಿರಿಯಾನಿ ಒಳಗಡೆ ಒಂದು ಗ್ರೇವಿ ಇರುತ್ತೆ. ಹಾಗೆ ಬಿರಿಯಾನಿ ತಿಂದ್ಕೊಂಡು ಹೊರಗಡೆ ಒಂದು ವ್ಯೂಸ್ ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗುಂಟು. ಯಾಕೆಂದರೆ ಇಲ್ಲಿ ಕೆಲವೊಂದು ಇವೆಂಟ್ ನಡೆಯೋದ್ರಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಒಳ್ಳೆ ರೀತಿ ಯಾವ ಥರ ಬೇಕು ಅದೇ ಥರ ಪ್ರಿಪೇರ್ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಕಾಮಿಡಿ ಕಿಲಾಡಿಗಳು ಮತ್ತು ಇಂಥ ಒಳ್ಳೊಳ್ಳೆ ಸೆಲೆಬ್ರಿಟಿಗಳನ್ನು ಇಲ್ಲಿ ಕರೆಸಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಡ್ತಾರೆ. ಯಾಕೆಂದರೆ ಬರುವಂಥ ಕಸ್ಟಮರ್ಸಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಒಳ್ಳೊಳ್ಳೆ ಕೆಲಸನ ಮಾಡ್ತಾರೆ ಇವರು ನಿಜವಾಗ್ಲೂ. ಯಾಕಂದರೆ January 1st ಅಥವಾ 26 August 15th ಈ ಥರ ಒಂದು ಏನಾದರೂ ಸ್ಪೆಷಲ್ ಡೇಸ್ ಏನಾದರೂ ಇದ್ದರೆ ಒಳ್ಳೆ ಇವರು ಕಾಮಿಡಿ ಕಿಲಾಡಿ ಮತ್ತು ಇಂಥ ಒಳ್ಳೆ ಆ್ಯಕ್ಟರ್ ಇಂಥವ್ರು ಯಾರಾದರೂ ಕರೆಸ್ತಾರೆ ಇವರು. ಪ್ರತಿ ವರ್ಷ ಅಂತೂ ಇವ್ರದ್ದು ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ.
ಹಾಗೆ ಹೊರಡೋಣ ಅಂತ ಮುಂದೆ ಬರ್ತಾ ಇರಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಬಾತುಕೋಳಿಗಳಂತೂ ನೋಡಲಿಕ್ಕೆ ತುಂಬ ಸುಂದರವಾಗಿತ್ತು. ಒಂದು ವೈಟ್ ಬಾತುಕೋಳಿ ಅಂತೂ ಇನ್ನೂ ಚೆನ್ನಾಗಿತ್ತು. ಹಾಗೆಯೇ ಹೋಟೆಲ್ಗಳಲ್ಲಿ ಬಾತುಕೋಳಿ ಇವುಗಳನ್ನು ಸಾಕೋದು ತುಂಬ ಕಷ್ಟ. ಹಾಗೆ ಇವರು ಸಾಕ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಇವರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು ಮುಂದೆ ಬರ್ತಾ ನಾವು ನೋಡಿದ್ದು ಒಂದು ಫಿಶ್ ಅಕ್ವೇರಿಯಂ ಅಂತ ಹೇಳ್ಬೋದು. ಅದೇ ಥರ ನಾನು ಹೇಳಿದ ಥರ ಬಾತುಕೋಳಿ ಮತ್ತು ಈ ಮೀನುಗಳನ್ನು ಸಾಕ್ತಾರೆ ಅಂದರೆ ತುಂಬ ಖುಷಿ ಪಡಬೇಕು. ಯಾಕಂದರೆ ಒಂದು ಹೋಟೆಲಲ್ಲಿ ತುಂಬ ರಿಸ್ಕಿಯಾಗಿರುತ್ತೆ, ಬಟ್ ಆ ರಿಸ್ಕಿಯಾಗಿರೋ ಕೆಲಸನ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಇವರು ಆಮೆಗಳನ್ನು ಕೂಡ ಸಾಕಿದ್ದಾರೆ. ಆಮೆಗಳಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ಆಮೆಗಳನ್ನು ನೋಡೋದೇ ಒಂದು ಕಷ್ಟ ಆಗಿದೆ, ತುಂಬ ಕಡಿಮೆ ಆಗ್ತಾ ಉಂಟು. ಆದರೆ ಇವರು ಆಮೆಗಳನ್ನು ಇಷ್ಟು ಚೆನ್ನಾಗಿ ಸಾಕಿರೋದು ನೋಡಿ ತುಂಬ ಖುಷಿಯಾಗುತ್ತೆ. 3 ಆಮೆಗಳು ಉಂಟು ಇಲ್ಲಿ. ಹಾಗೆ ನೋಡ್ತಾ ನಾವು ಮುಂದೆ ಹೋದ್ವಿ. ಇಲ್ಲಿ ಕುಕಿಂಗ್ ಡಿಪಾರ್ಟ್ಮೆಂಟ್ ಕೂಡ ತುಂಬ ಕ್ಲೀನಾಗಿ ಉಂಟು. ನಮಗೆ ಒಳಗಡೆ ಹೋಗಲಿಕ್ಕೆ ತುಂಬ ಟೈಮ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾವು ಹೋಗಿಲ್ಲ. ಇಲ್ಲಾಂದರೆ ನಿಮಗೆ ಕುಕಿಂಗ್ ಡಿಪಾರ್ಟ್ಮೆಂಟ್ ಕೂಡ ತೋರಿಸ್ತಿದ್ದೆ. ಇಲ್ಲಿ ಕ್ಲೀನಾಗಿ ಇಷ್ಟು ಚೆನ್ನಾಗಿ ಮಾಡೋದ್ರಿಂದನೇ ಖಂಡಿತವಾಗ್ಲೂ ಇಲ್ಲಿ ತುಂಬ ಜನ ಬರ್ತಾರೆ. ಇನ್ನೊಂದು ಸ್ಪೆಷಲ್ ಅಂದರೆ ಇಲ್ಲಿ ಒಂದು ಬಕಾಸುರ ಅನ್ನೋ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಬಕಾಸುರ ಅನ್ನೋ ಒಂದು ಸ್ಟ್ಯಾಚ್ಯೂ, ಇಲ್ಲಿ ಬಕಾಸುರ ಇವೆಂಟ್ ನಡೆಯುತ್ತೆ, ಅದಕ್ಕೋಸ್ಕರನೇ ಇವರೊಂದು ಸ್ಟ್ಯಾಚ್ಯೂವನ್ನು ಮಾಡಿ ಇಟ್ಟಿದ್ದಾರೆ. ಹಾಗೆ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬರ್ತಾ ಇರುವಾಗ ಮತ್ತೆ ನಾವು ಅಪ್ಪು ಸರ್ನ ನೋಡಿದ್ವಿ. ಅಪ್ಪು ಸರ್ ಯಾರಿಗೆ ಖುಷಿ ಆಗಲ್ಲ, ನೋಡಿದ್ ಎಷ್ಟು ಸಾರಿ ನೋಡಿದ್ರು ನೋಡಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಅದೇ ಥರ ಗಂಧದ ಗುಡಿ ಪೋಸ್ಟರ್ ನೋಡಿದ್ವಿ. ಹಾಗೆ ನೋಡ್ತಾ ಇನ್ನೇನು ಮನೆಗೆ ಹೋಗೋಣ, ಟೈಮ್ ಆಯಿತು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಚಿಕ್ಕದಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಗ್ರೀನ್ ಪಾರ್ಕ್ ಅಂತ ಒಂದು ದೊಡ್ಡ ಬೋರ್ಡನ್ನು ನೋಡಿದ್ವಿ. ತುಂಬ ಖುಷಿಯಾಯಿತು. ಊಟ ಮಾಡಿದ್ವಿ, ಹೊಟ್ಟೆ ತುಂಬಿತು, ಚೆನ್ನಾಗಿ ಊಟ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು ಯಾರಾದರೂ ಹೊನ್ನಾವರಕ್ಕೆ ಭೇಟಿ ಕೊಟ್ಟರೆ ಒಮ್ಮೆ ಗ್ರೀನ್ ಪಾರ್ಕ್ಗೆ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದೊಂದಿಗೆ ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮ ಚಾನೆಲ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾವಿರ್ತೇವೆ. ನಮಸ್ತೆ.